ರಿಕ್ವೆಸ್ಟ್ ಇಟ್ಟೆ ಅಂದರೆ ಇನ್ನೇನು ಅಂತ ಅಲ್ಲ. ನಾವು ಪತ್ರಿಕೋದ್ಯಮದಲ್ಲಿ ನಮ್ಮ ಇಡೀ ಕುಟುಂಬ ಪತ್ರಿಕೋದ್ಯಮದಲ್ಲಿ ಇದ್ದೇ ಊಟ ಮಾಡಿರೋರು. ನನ್ನ ಮದರ್ ಇನ್ ಲಾ ಡಾಕ್ಟರ್ ವಿಜಯಮ್ಮ ಅವರು ಐ ಥಿಂಕ್ ಒಂದು ಮೋರ್ ದ್ಯಾನ್ 40-50 ಇಯರ್ಸ್ ಆ ಕಾಲದಿಂದ ಪತ್ರಿಕೋದ್ಯಮದಲ್ಲಿ ಇದ್ದವರು, ಎಡಿಟರ್ ಆಗಿದ್ದವರು, ಬೇರೆ ಬೇರೆ ಏನು ಫಿಲ್ಮ್ ಜರ್ನಲಿಸ್ಟ್ ಆಗಿದ್ದವರು, ಬರಹಗಾರ್ತಿ ಎಲ್ಲ. ಸೊ ಪತ್ರಿಕೋದ್ಯಮದಲ್ಲಿ ಇದ್ದೇ ನಮ್ಮ ಇಡೀ ಕುಟುಂಬ ಊಟ ಮಾಡ್ಕೊಂಬಂದಿದೆ. ತುಂಬ ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಮ್. ಬಟ್ ಇವತ್ತು ನಾವು ಈ ಕಡೆ ಕೂತಿದ್ದೀವಲ್ಲ, ಈ ನಮ್ಮ ಹುಡುಗ ಅಲ್ವಾ ಅರ್ಜುನ, ತುಂಬ ನಮ್ಮ ಪ್ರೀತಿಯ ಹುಡುಗ. ನಾವು ಸಣ್ಣದಾಗಿ ಕಿತ್ತಾಡಿದ್ರು ನಮಗೆ ಅವನ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಇಟ್ಟಾಗ ನಾನು ಮಾತಾಡೋದನ್ನು ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ? ಇಲ್ಲ ನನಗೆ ಗೊತ್ತು, ವಿಜಯಮ್ಮನ ಬಗ್ಗೆ ಎಲ್ಲರ ಬಗ್ಗೆ ಗೊತ್ತು. ಇನ್ನೊಂದು ಏನು ಅಂತಂದ್ರೆ ಇಲ್ಲ ಅವ್ರೇನು ಕೇಳಿದ್ರು ಅಂದ್ರೆ ನಮ್ಮ ಸಿನಿಮಾ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಿಂಗಿದೆ, ನೀವೀಗೇನು ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಅಷ್ಟು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಹೊರತು ಯಾವುದೇ ರೀತಿ ನೀವು ತಪ್ಪಾಗಿ ಯಾವುದೇ ರೀತಿ ಹೇಳಲಿಲ್ಲ. ಅಂದ್ರೆ ಇನ್ನೂ ಏನೋ ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಗೆ ಕಷ್ಟದ ಸ್ಥಿತಿನಲ್ಲಿ ರಿಕ್ವೆಸ್ಟ್ ಇಟ್ಟಿದ್ದು ಅಷ್ಟೇ. ಇಲ್ಲ, ನಾನು ಏನು ಹೇಳಕ್ಕೆ ಹೋದೆ ಅಂತ ಸಮಪ್ ಮಾಡಕ್ಕೆ ಹೋದೆ ಅಂತಂದರೆ, ಲಕ್ಷ್ಮೀ ಪುತ್ರ ಸಿನಿಮಾ ಇಟ್ ಡಿಮ್ಯಾಂಡ್ಸ್ ದಿ ಸಪೋರ್ಟ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಪ್ರೂವ್ಸ್ ಇಟ್ಸ್ ಎ ಬೆಸ್ಟ್ ಫಿಲ್ಮ್. ಸೊ ನನಗೆ ಅದ್ರ ಬಗ್ಗೆ ಒಂದು ಸಣ್ಣ ಡೌಟು ಇಲ್ಲ, ಯಾಕಂದರೆ ಈ ಸಿನಿಮಾ ಖಂಡಿತವಾಗ್ಲೂ ಪ್ರೂವ್ ಮಾಡುತ್ತೆ. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದಾನಲ್ಲ, ಇವನಂತೂ ದೊಡ್ಡ ಸರ್ಪ್ರೈಸ್ ನನಗೆ. ಕಾಮಿಡಿ ಕ್ಯಾರೆಕ್ಟರ್ಗಳಲ್ಲಿ ಬೇರೆ ಬೇರೆ ರೀತಿಲಿ ನೋಡಿದ್ದೀನಿ, ಕಿರಾತಕದಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವನು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂದರೆ, ಇಷ್ಟು ದಿನ ನಟ ಚಿಕ್ಕಣ್ಣ ಆಗಿದ್ದ, ಈ ಸಿನಿಮಾಯಿಂದ ಕಲಾವಿದ ಚಿಕ್ಕಣ್ಣ ಹೊರಗಡೆ ಬರ್ತಾನೆ. ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದರೆ, ನಾನು ಅವನ ಜೊತೆ ಪಾತ್ರ ಮಾಡ್ಬೇಕಾರಲ್ಲ ಅಂದ್ಕೊಳ್ತಿದ್ದೆ. ಮತ್ತು ಅವನ ಜೊತೆ ಪಾತ್ರ ಮಾಡಿದವ್ರು ಎಲ್ಲರೂ ಇಲ್ಲೇ ಇದ್ದಾರೆ, ನಮ್ಮ ಹುಡುಗರೆಲ್ಲರೂ. ಅವರೆಲ್ಲರೂ ಒಂಥರ ತುಂಬ ಮೆಚ್ಚೋ ಥರ ಮಾಡಿದ್ದಾನೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಪ್ರಭು ಕಾಣಿಸ್ತಾನೆ ಒಂದು ಆ್ಯಂಗಲಲ್ಲಿ, ಅಂದರೆ ಪ್ರಭುದೇವ ನಮ್ಮ ಒಂದು ಸಣ್ಣ ಆ್ಯಂಗಲಲ್ಲಿ ಎಲ್ಲೋ ಒಂದು ಇದರಲ್ಲಿ ಒಂದು ಫ್ಲೂಕಲ್ಲ ಹಿಂಗೆ ಸ್ವಲ್ಪ ಪ್ರಭುದೇವ ಥರ ಕಾಣ್ತಾನೆ. ಆಮೇಲೆ ನಿಜ ಹೇಳ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಇನ್ನು ಸುಮ್ಮನೆ ಸ್ಟೇಜ್ ಮೇಲೆ ಹೆಂಗೆ ಅಂತಿದ್ದ. ನಾನಂದ್ರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಂಗೆ ಗೊತ್ತಾ? ನಾನು ನೋಡಿಲ್ವೇನೋ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಅವನ ಹಳೆ ಪಿಕ್ಚರಲ್ಲಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದ, ನೀನು ಅದನ್ನು ತೋರಿಸಿದ್ದೆ. ನೀನು ಹೆಂಗೋ ಒಂದು ರಿಸಲ್ಟ್ ಬೇಕಷ್ಟೇ ನಮಗೆ. ನೀನು ಈ ಪ್ರಾಕ್ಟೀಸ್ ಮಾಡಿದ್ಯೋ ಇದು ಮಾಡಿದ್ಯೋ, ನಮ್ಮ ರಿಸಲ್ಟ್ ಕಾಣ್ತಾ ಇದೆಯಲ್ಲ, ಅದು ಸಾಕು. ಆ್ಯಂಡ್ ಇವನಿಗೆ ದೊಡ್ಡ ಸಿನಿಮಾ ಆಗುತ್ತೆ, ದೊಡ್ಡ ಹಿಟ್ ಆಗುತ್ತೆ ಈ ಸಿನಿಮಾ. ಆ್ಯಂಡ್ ಆಲ್ ದಿ ಬೆಸ್ಟ್. ಈ ಸಿನಿಮಾದ ಇನ್ನಿಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಇನ್ನಿಷ್ಟು ಜಾಸ್ತಿ ಮಾತಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಆ್ಯಂಡ್ ಡಿ ಬೀಟ್ಸ್, ಬಿಕಾಸ್ ಎಂತೆಂಥ ಸಿನಿಮಾಗಳನ್ನು ನೀವು ರೈಟ್ಸ್ ತೊಗೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಅದೆಲ್ಲ ಹಾಡುಗಳು ಸೂಪರ್ ಹಿಟ್ಗಳಾಗಿದ್ದಾವೆ. ಈ ಸಿನಿಮಾ ಕೂಡ ಅದೇ ಸೂಪರ್ ಹಿಟ್ ಸಾಲಕ್ಕೆ ಸೇರುತ್ತೆ. ಯಾಕಂದರೆ ಅರ್ಜುನ ನಮ್ಮ ಜೊತೆ ಇದ್ದಾರೆ, ಇಬ್ಬಿಬ್ರು ಅರ್ಜುನ ಇದ್ದಾರೆ. ಇದೇನು ಬೇಕು ನಮಗೆ? ಕೃಷ್ಣನು ಇದಾರಲ್ಲ, ಕೃಷ್ಣನು ಹರಿಕೃಷ್ಣ, ಹರಿ ಅಲ್ಲಿಂದ ಮಾಡಿದ್ಮೇಲೆ ಅರ್ಜುನ ಅವರು. ಹೌದು. But anyway, thank you so much.